ಓಕೆ, ಈ ಥರ ಪ್ರೊಫೆಸರ್ ಸಿಗಬೇಕು, ನಾನು ಹಿಂಗೆ ಅಟ್ಲೀಸ್ಟ್ ಟ್ರೈ ಮಾಡಬೇಕು, ಕಾಳು ಹಾಕ್ಬೇಕು, ಹಿಂಗೆಲ್ಲ ಇತ್ತು. ಕಾಳು ಹಾಕ್ಬೇಕಂದ್ರೆ ಓಕೆ ಅಡ್ಮೈರ್ ಮಾಡಬೇಕು, ಚೆನ್ನಾಗಿದ್ರು. ಬಟ್ ರಿಯಲ್ ಲೈಫಲ್ಲಿ ಆಗಲಿಲ್ಲ. ಬಟ್ ನಿಧಿಯಾಗಿ ಆ ಚಾನ್ಸ್ ಸಿಕ್ಕಿದೆ ನನಗೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಸ್ಪೆಷಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಆಬ್ವಿಯಸ್ಲಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ, ತುಂಬಾ ಹೈಪ್ನ ಕ್ರಿಯೇಟ್ ಮಾಡಿರುವಂತಹ ಸೀರಿಯಲ್ ಕರ್ಣ. ಇದರಲ್ಲಿ ಕ್ಯಾರೆಕ್ಟರ್ ಮಾಡಿರುವಂತಹ ನಿಧಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರುವಂತಹ ಭವ್ಯ ಗೌಡ ನಮ್ಮ ಜೊತೆ ಇದ್ದಾರೆ. ಭವ್ಯ ಗೌಡ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಈ ಕ್ಯಾರೆಕ್ಟರ್ ಬಗ್ಗೆ, ಕರ್ಣ ಸೀರಿಯಲ್ನ ಯಾಕೆ ಒಪ್ಕೊಂಡ್ರು, ಮತ್ತೆ ನಿರೀಕ್ಷೆಗಳೇನಿದೆ, ಮತ್ತೆ ಅವರ ಅಭಿಮಾನಿಗಳಿಗೆ ಯಾವ ರೀತಿಯಾಗಿ ಇವರು ಎಂಟರ್ಟೈನ್ ಮಾಡ್ತಾರೆ ಕರ್ಣ ಸೀರಿಯಲ್ನಿಂದ, ಪ್ರತಿಯೊಂದನ್ನು ಮಾತಾಡೋಣ. ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಭವ್ಯ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದ್ದೀನಿ. ಸೊ ಹೇಳ್ದೆ ಯಾವಾಗಲೂ ಕರ್ಣ ಸೀರಿಯಲ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂತಹ ಸೀರಿಯಲ್. ಈ ಸೀರಿಯಲಲ್ಲಿ ನೀವು ಒಂದು ಪಾರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಅದಕ್ಕೂ ಮುಂಚೆ ಸೀರಿಯಲಲ್ಲಿ ಹೀರೋಯಿನ್ನ ಏನು ಕರ್ಕೊಂಡು ಬರೋದಕ್ಕೆ, ಹೀರೋಯಿನ್ ಯಾರು ಅಂತ ಹೇಳೋದಕ್ಕೆ ಇಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ರು ಅಂತಂದರೆ, ಸಿನಿಮಾದಲ್ಲೂ ಕೂಡ ಅಷ್ಟು ಹೀರೋಯಿನ್ ಯಾರು ಅನ್ನೋ ಹೈಪ್ ಕ್ರಿಯೇಟ್ ಮಾಡಿರಲ್ಲ. ಅಷ್ಟು ಹೈಪನ್ನು ಕರ್ಣ ಸೀರಿಯಲಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಎಷ್ಟು ಸ್ಪೆಷಲ್ ಫೀಲ್ ಆಗುತ್ತೆ ನಿಮಗೆ ಈ ಪಾರ್ಟ್ ಆಗೋದಕ್ಕೆ? ವೆರಿ ಸ್ಪೆಷಲ್. ಯಾಕಂದರೆ ನಾನು ರಿಯಲ್ ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್, ಸ್ಪೆಷಲ್. ಸೊ ಹಾಗೆ ಕರ್ಣ ಸೀರಿಯಲ್ ಹೀರೋಯಿನ್ ಕ್ರಿಯೇಟ್ ಆಗಿದ್ದು ವೆರಿ ಸ್ಪೆಷಲ್. ಸೊ ಇಲ್ಲಿಗೆ ಬಂದಾಗಿಂದ ಎಲ್ಲ ಮೂಮೆಂಟ್ ವೆರಿ ಸ್ಪೆಷಲ್ ಆಗಿ ಕ್ರಿಯೇಟ್ ಆಗಿ ಹೋಗ್ತಿದೆ. ಐ ಡೋಂಟ್ ನೋ, ಅದು ಇಟ್ ಈಸ್ ನಾಟ್ ಪ್ಲ್ಯಾಂಡ್, ಅನ್ಪ್ಲ್ಯಾಂಡ್ ಆಗಿ ಎಲ್ಲ ಸ್ಪೆಷಲ್ ಆಗಿ ಹೋಗ್ತಿದೆ. ಸೊ ಇನ್ನೇನು ಬೇಕು, ಸ್ಪೆಷಲ್ ಆಗಿ ಎಲ್ಲ ಗುಡ್ ಥಿಂಗ್ಸ್ ಆಗುವಾಗ. ಸೊ ಓಕೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಬಂದು ನಿಧಿ ಅಂತ. ಶಿ ಈಸ್ ವೆರಿ ಬಬ್ಲಿ, ವೆರಿ ಎಕ್ಸ್ಪ್ರೆಸಿವ್ ಆ್ಯಂಡ್ ತುಂಬ ಅಂದರೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅವಳು. ಅಂದರೆ ಓದೋದ್ರ ಜೊತೆ ಕರ್ಣ ಸರ್ನ ಲವ್ ಕೂಡ ಮಾಡ್ತಿರ್ತಾಳೆ ಅವಳು. ಕರ್ಣ ಸರ್ ಅಂದರೆ ಅಷ್ಟು ಇಷ್ಟ. ಆ್ಯಂಡ್ ಅವರಿರೋ ರೀತಿ, ಅವ್ರ ಸಿಂಪ್ಲಿಸಿಟಿ ಆ್ಯಂಡ್ ಅವರು ಜನರಿಗೆ ಕೊಡೋ ಪ್ರೀತಿ, ಅವರು ದೊಡ್ಡವ್ರಿಗೆ ಕೊಡೋ ರೆಸ್ಪೆಕ್ಟ್, ಅದೆಲ್ಲ ನೋಡಿ ನನಗೆ ತುಂಬ ಇಷ್ಟ ಆಗಿರುತ್ತೆ ಕರ್ಣ ಸರ್ ನನಗೆ ರೋಲ್ ಮಾಡೆಲ್ ಎಲ್ಲ ರೀತಿಲಿ. ನಾನು ಡಾಕ್ಟರ್ ಆಗೋದಕ್ಕೂ ಮೇನ್ ಕಾರಣ ಆಗಿರ್ತಾರೆ ಕರ್ಣ ಸರ್. ಓಕೆ, ಇದ್ರೆ ಡಾಕ್ಟರ್ ಆದರೆ ಇವ್ರ ಥರ ಆಗಬೇಕು, ಇವ್ರ ಥರ ಇರಬೇಕು. ನನ್ನ ಪ್ರಪಂಚದಲ್ಲಿ 3 ಜನ ಇರ್ತಾರೆ, ಅಕ್ಕ, ನಿತ್ಯ, ಅಜ್ಜಿ ಮತ್ತು ಕರ್ಣ ಸರ್. ಇಷ್ಟು ಜನ ನನ್ನ ಪ್ರಪಂಚದಲ್ಲಿ ಇರ್ತಾರೆ ಅಷ್ಟೇ. ಓಕೆ, ಸೊ ಕರ್ಣ ಸರ್ನ ಇಷ್ಟಪಡ್ತಾ ಇರ್ತೀರಾ ನೀವು. ಲವ್ ಎಟ್ ಫಸ್ಟ್ ಸೈಟ್ ಅಂತ ನಾವು ಕೇಳ್ಪಟ್ವಿ. ಅವರನ್ನು ನೋಡಿದ ಕೂಡಲೇ ನಿಮಗೆ ಲವ್ ಆಗಿಬಿಡುತ್ತೆ ಅಂತಂದು. ಸೊ ಅದ್ರ ಬಗ್ಗೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ಫೀಲಿಂಗ್ ಇದೆ ಲವ್ ಎಟ್ ಫಸ್ಟ್ ಸೈಟ್ ಬಗ್ಗೆ? ಕರ್ಣ ಸರ್ ಅಂದರೆ ಪ್ರೊಫೆಸರ್ ಮೇಲೆ ಒಂದು ಹುಡುಗ ಪ್ರೊಫೆಸರ್ ಯಾರು ಚೆನ್ನಾಗಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆದರೆ ನನ್ನ ರಿಯಲ್ ಲೈಫಲ್ಲಿ ನಂಗೆ ಅದೊಂದು ಈಗಲೂ ಕೂಡ ಬೇಜಾರಿದೆ, ನಂಗೆ ಒಳ್ಳೆ ಪ್ರೊಫೆಸರ್ ಸಿಗಲಿಲ್ಲ ಅಂತ. ಅದೊಂದು ಆಸೆ ಇತ್ತು, ಬಕೆಟ್ ಲಿಸ್ಟ್ ಇತ್ತು ನನಗೆ. ಯಾಕಂದರೆ ಮುಗಿನ ಮುನ್ಸು ಫಿಲಮ್ ನೋಡಿದಾಗ ಸಿಕ್ಕಾಪಟ್ಟೆ ಇತ್ತು. ಯಾಕಂದ್ರೆ ಅದು ಒಂದು ಹೈಪ್ ಕ್ರಿಯೇಟ್ ಆಗಿತ್ತು ಮುಗಿನ ಮುನ್ಸು ಫಿಲಮ್ ನೋಡಿದಾಗ. ಓಕೆ, ಈ ಥರ ಪ್ರೊಫೆಸರ್ ಸಿಗಬೇಕು, ನಾನು ಹಿಂಗೆ ಅಟ್ಲೀಸ್ಟ್ ಟ್ರೈ ಮಾಡಬೇಕು, ಕಾಳು ಹಾಕ್ಬೇಕು, ಹಿಂಗೆಲ್ಲ ಇತ್ತು. ಕಾಳು ಹಾಕ್ಬೇಕಂದ್ರೆ ಓಕೆ ಅಡ್ಮೈರ್ ಮಾಡಬೇಕು, ಚೆನ್ನಾಗಿದ್ರು. ಬಟ್ ರಿಯಲ್ ಲೈಫಲ್ಲಿ ಆಗಲಿಲ್ಲ. ಬಟ್ ನಿಧಿಯಾಗಿ ಆ ಚಾನ್ಸ್ ಸಿಕ್ಕಿದೆ ನನಗೆ. ಎಷ್ಟು ನೀವು ಅದರಲ್ಲಿ ಖುಷಿ ಪಡ್ತಾ ಇದ್ದೀರಾ, ಎಷ್ಟು ನಿಮ್ಮನ್ನ ನೀವು ಅದರಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಾ? ಇಲ್ಲ, ರಮೇಶ್ ಸರ್ ಎಷ್ಟು ಹೇಳ್ಕೊಡ್ತಿದ್ರು ಆ್ಯಂಡ್ ಚಾನಲ್ ಅವರು, ಈ ಪಾತ್ರಕ್ಕೆ ಏನು ಬೇಕೋ, ಎಷ್ಟು ಬೇಕೋ, ಇಷ್ಟೇ ಲಿಮಿಟ್ಸ್ ಇದೆ ಆ ಪಾತ್ರಕ್ಕೂ, ಇಷ್ಟೇ ಬೇಕು ಅಷ್ಟೇ ಬೇಕು ಅನ್ನೋದು. ಅಷ್ಟನ್ನು ಬಿಟ್ಟು ಅದಂತ ಮುಂದೆ ಹೋಗ್ತಾ ಇಲ್ಲ. ಇದಾಗಿತ್ತು ಭವ್ಯ ಗೌಡ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.